ನಮಸ್ಕಾರ ಸ್ನೇಹಿತರೆ, ನನ್ನ ಹಿಂದಿನ ಮಾಸ್ಟರ್ ಕ್ಲಾಸ್ ಸೀರೀಸ್ ಅಂದರೆ ದಟ್ ವಾಸ್ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಸ್ಟರ್ ಕ್ಲಾಸ್ ಸೀರೀಸ್ ಆಲ್ಮೋಸ್ಟ್ ಎಲ್ಲ ವಿಡಿಯೋಸ್ ಕಂಪ್ಲೀಟ್ ಆಗಿದೆ. ಈಗ ನಾನು ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟ್ ಡಿಕೋಡಿಂಗ್ ಅಂತ ಮಾಸ್ಟರ್ ಕ್ಲಾಸ್ ಮಾಡ್ತಾ ಇದ್ದೀನಿ. ಅಂದರೆ ಈ ಸೀರೀಸಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಆಲ್ ಟೈಪ್ ಆಫ್ ಸ್ಕ್ಯಾನ್ಸ್ ರಿಪೋರ್ಟಿಂಗ್ ಹೇಗೆ ನೀವು ಓದಬೇಕು. ತುಂಬ ಸಲ ಏನಾಗುತ್ತೆ, ರಿಪೋರ್ಟ್ಸ್ ಓಕೆ ನಾವು ಕೊಡ್ತೀವಿ, ಗೈನಕಾಲಜಿಸ್ಟ್ ನೋಡ್ತಾರೆ, ಅವ್ರಿಗೆ ಅರ್ಥ ಆಗುತ್ತೆ. ಬಟ್ ಕಾಮನ್ ಪೀಪಲ್ಗೆ ಸರ್ ವೆಯ್ಟ್ ಎಲ್ಲಿ ಮೆನ್ಷನ್ ಮಾಡಿದ್ದೀರಾ ಅಂತ ಕೇಳ್ತಾರೆ. ಸೊ ಹಾಗಾಗಿ ರಿಪೋರ್ಟಲ್ಲಿ ಯೂಶಲಿ ನಾವು ಏನೇನು ಮೆನ್ಷನ್ ಮಾಡ್ತೀವಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ಏನು ನೋಡಬೇಕು ಅಥವಾ ನಿಮ್ಗೆ ಅರ್ಥ ಆಗೋ ಥರ ನಾನು ಈ ವಿಡಿಯೋಸಲ್ಲಿ ಅಥವಾ ಈ ಎಪಿಸೋಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದರಲ್ಲಿ ಡೇಟಿಂಗ್ ಸ್ಕ್ಯಾನ್ ರಿಪೋರ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ, NT ಸ್ಕ್ಯಾನ್ ರಿಪೋರ್ಟ್ ಹೇಗಿರುತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಅನಾಮಲಿ ಸ್ಕ್ಯಾನ್ ಆ್ಯಂಡ್ ಗ್ರೋ ಸ್ಕ್ಯಾನ್. ಸೊ ಈ ರಿಪೋರ್ಟ್ಸ್ನ ನಾನು ನೀವು ಹೇಗೆ ನೋಡಬೇಕು ಅನ್ನೋದನ್ನ ಈ ಎಪಿಸೋಡಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ನಾನು ಡಾಕ್ಟರ್ ಶ್ರೀನಿವಾಸ್ ಪ್ರಸಾದ್ RH, ಸೀನಿಯರ್ ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್. ಈ ಎಪಿಸೋಡ್ ನಂಬರ್ 1 ನಲ್ಲಿ ಡೇಟಿಂಗ್ ಸ್ಕ್ಯಾನ್ ರಿಪೋರ್ಟ್ ಡಿಕೋಡಿಂಗ್ ಅಥವಾ ಡೇಟಿಂಗ್ ಸ್ಕ್ಯಾನ್ 1 ಅಲ್ಲಿ ನೀವು ಏನೇನು ನೋಡ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಯೂಶಲಿ ಡೇಟಿಂಗ್ ಸ್ಕ್ಯಾನ್ ಅಥವಾ ವಯಬಿಲಿಟಿ ಸ್ಕ್ಯಾನ್ ರಿಪೋರ್ಟ್ಸ್ ಈ ಥರ ಇರುತ್ತೆ. ಸೊ ಇದರಲ್ಲಿ ಮೈನ್ ಇಂಪಾರ್ಟೆಂಟ್ ಏನು ಅಂತಂದರೆ ಅಬ್ಸರ್ವೇಷನಲ್ಲಿ ಎಷ್ಟು ವೀಕ್ಸ್ ಆಗಿದೆ ಅದನ್ನ ನಾವು ಮೆನ್ಷನ್ ಮಾಡಿರ್ತೀವಿ. ಆ್ಯಂಡ್ ಸಿಂಗಲ್ಲ ಇಲ್ಲ ಟ್ವಿನ್ಸಾ ಏನಿದೆ ಅಂತ ನಾವು ಮೆನ್ಷನ್ ಮಾಡ್ತೀವಿ, ಟ್ರಿಪ್ಲೆಟ್ಸಾ. ಸೊ ಸಿಂಗಲ್ ಎಷ್ಟು ವೀಕ್ಸ್ ಆಗಿದೆ. ನೆಕ್ಸ್ಟು ಕಾರ್ಡಿಯಾಕ್ ಆಕ್ಟಿವಿಟಿ ಅಥವಾ ಫೀಟಲ್ ಹಾರ್ಟ್ ರೇಟ್, ಮಗುದು ಹಾರ್ಟ್ ರೇಟ್ ಎಷ್ಟಿದೆ. ಸೊ ಇದು ನೋಡಿ, ಫೀಟಲ್ ಹಾರ್ಟ್ ರೇಟ್ 114 beats per minute. ನೆಕ್ಸ್ಟ್ ಅದು ಸುತ್ತ ಏನಾದ್ರು ಬ್ಲೀಡ್ ಇದೆಯಾ ಅಂತ ನಾವಿಲ್ಲಿ ಮೆನ್ಷನ್ ಮಾಡಿರ್ತೀವಿ. ಸೊ ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕಮಿಂಗ್ ಟು ದ ಇಂಪ್ರೆಷನ್ ಏನಂತಂದ್ರೆ ಈ ರಿಪೋರ್ಟ್ ಇದೇನಿದೆ ಇರುತ್ತೆ ಸಮ್ಮರಿ. ಸೊ ಸಿಂಗಲ್ ನೋಡಿ, ಗರ್ಭಕೋಶದೊಳಗಡೆ ಒಂದು ಮಗು ಇದೆ, ಅದಕ್ಕೆ 6 weeks 3 days ಆಗಿದೆ. ಆ್ಯಂಡ್ EDD ಅಂದರೆ ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ಏನಿದೆ, ದಟ್ ಈಸ್ 14 January 2027. ಸೊ ಇದು ಡೆಲಿವರಿ ಡೇಟ್, ಎಷ್ಟು ವೀಕ್ಸ್ ಆಗಿದೆ, ಸಿಂಗಲ್ ಇದೆಯಾ. ನೆಕ್ಸ್ಟ್ ಇದು ರೆಕಮೆಂಡೇಶನ್, ನೆಕ್ಸ್ಟ್ ಯಾವ ಸ್ಕ್ಯಾನ್ ಮಾಡಿಸ್ಬೇಕು, ಎಷ್ಟು ವೀಕ್ಸ್ ಅಲ್ಲಿ ಮಾಡಿಸ್ಬೇಕು ಅದನ್ನ ನಾವು ಮೆನ್ಷನ್ ಮಾಡಿರ್ತೀವಿ. ಸೊ NT ಸ್ಕ್ಯಾನ್ ವಿತ್ ಡಬಲ್ ಮಾರ್ಕರ್ 12 ಇಂದ 14 weeks ಅಲ್ಲಿ ಮಾಡಿಸಿ ಅಂತ ನಾವು ಇಲ್ಲಿ ರೆಕಮೆಂಡ್ ಮಾಡಿದ್ದೀವಿ. ಸೊ ಯೂಶಲಿ ದೀಸ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್ ಯು ಶುಡ್ ನೋ. ಸೊ ಪ್ರೆಗ್ನೆನ್ಸಿ ಫಸ್ಟ್ ಟ್ರೈಮಿಸ್ಟರ್ ಅಥವಾ ಡೇಟಿಂಗ್ ಸ್ಕ್ಯಾನ್ ಅಲ್ಲಿ ಏನೇನು ನೋಡಬೇಕು ನಿಮ್ಮ ರಿಲೇಟೆಡ್ ಅಷ್ಟೇ. ನೆಕ್ಸ್ಟ್ ಪೇಜಲ್ಲಿ ನಾವೇನು ಮಾಡ್ತೀವಿ, ಇದೆಲ್ಲ ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ಬೇರೆ ಎಲ್ಲ ಮೆಷರ್ಮೆಂಟ್ಸ್ ಇರುತ್ತೆ. ಅದು ನಿಮ್ಗೆ ಅವಶ್ಯಕತೆ ಇಲ್ಲ, ಗೈನಕಾಲಜಿಸ್ಟ್ ಯಾರು ಇರ್ತಾರೆ ಅವ್ರು ನೋಡಿಕೊಂಡು ಅವ್ರಿಗೆ ಯೂಸ್ಫುಲ್ ಅಷ್ಟೇ. ಬಟ್ ಮೈನ್ ನಿಮಗೆ ಈ ನಾನು ಫ್ರಂಟ್ ಪೇಜಲ್ಲಿ ಏನೇನು ಹೇಳಿದ್ದೀನಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ನೇಹಿತರೆ, ಏನಾಗುತ್ತೆ, ಈ ರಿಪೋರ್ಟ್ ಕೊಟ್ಟ ತಕ್ಷಣ ಮತ್ತೆ ಅವ್ರು ಬಂದು ಕೇಳ್ತಾರೆ, ಸರ್ ಎಷ್ಟು ವೀಕ್ಸ್ ಆಗಿದೆ, ಡೆಲಿವರಿ ಡೇಟ್ ಏನಾಗಿದೆ ಅಂತ. ಹಾಗಾಗಿ ನಾನು ರಿಪೋರ್ಟ್ ಡಿಕೋಡಿಂಗ್ ಅಂತಾನೆ ಈ ವಿಡಿಯೋಸ್ ಮಾಡಿದ್ದೀನಿ. ನನ್ಗನ್ಸುತ್ತೆ ಇದು ತುಂಬಾ ಯೂಸ್ಫುಲ್. ಯಾಕೆಂತಂದ್ರೆ ತುಂಬಾ ಸಲ ಏನಾಗುತ್ತೆ, ರಿಪೋರ್ಟ್ ಅಲ್ಲಿ ಏನಿದೆ ಹೆಂಗ್ ನೋಡ್ಬೇಕು ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ಈ ವಿಡಿಯೋಸ್ನ ಆದಷ್ಟು ಶೇರ್ ಮಾಡಿ, ಸೊ ದಟ್ ಅವರು ಸಹ ಈ ಒಂದು ಇನ್ಫಾರ್ಮೇಷನ್ ಏನಿರುತ್ತೆ ತಿಳ್ಕೊಳ್ಳೋಕೆ ಪ್ರಯೋಜನ ಆಗುತ್ತೆ. ಥ್ಯಾಂಕ್ ಯು.